ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾತಂ ತತೋ ಗ್ರಂಥಮುದಿ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಯದಪ್ಯುಕ್ತಂ ಕತಿಕರ್ಮಯೋನಯೋ ಭವಂತಿ ಇತಿ. ಎಲ್ಲ ಕರ್ಮಗಳು ನಾನು ನಿನ್ನೆ ಮಾಡಲಿಕ್ಕಾಗಲಿಲ್ಲ. ಮೊನ್ನೆ ಅದು ಮಕ್ಕಳು ಒಂದು ಗೊತ್ತಾಗದೇನೆ ಆ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರು. ಅದೇನದು ವೈಫೈ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರು. ಹೀಗಾಗಿ ಬಹಳ ಸಿಟ್ಟು ಬಂದ್ಬಿಡ್ತು. ಆ ಸಿಟ್ಟು ಬಂದಾಗ ಮಾಡಬಾರ್ದು ಅಂತ ಹೇಳಿ ಮತ್ತೆ ಮೊದಲಿಂದ ಬರ್ತಾ ಇದ್ದೇನೆ. ಮೊನ್ನೆ ಮಾಡಿದರೂ ಕೂಡ ಇವತ್ತು ಮತ್ತೆ ಮಾಡಬೇಕಿದೆ. ಯದಪ್ಯುಕ್ತಂ ಕತಿಕರ್ಮಯೋನಯೋ ಭವಂತಿ ಇತಿ. ಒಂದು ಕರ್ಮಕ್ಕೆ ಕಾರಣ ಏನು? ಯಾವುದೇ ಕರ್ಮ ಒಳ್ಳೆಯದಾಗಿರಬಹುದು, ಕೆಟ್ಟದಾಗಿರಬಹುದು. ಕರ್ಮಕ್ಕೆ ಕಾರಣವಾದ ಈ ಒಳಗಡೆಯ ಸಾಧನಗಳು ಯಾವುದು? ಅಂತರಂಗ ಸಾಧನ ಅಂತ ಕರೀತಾರೆ. ಇವತ್ತಿನ ಪರಿಭಾಷೆಯಲ್ಲಿ ಬೇಕಾದ್ರೆ ಇನ್ನರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳೋಣ. ಏನು? ಯಾವುದು ಮನುಷ್ಯನನ್ನ ಈ ಕರ್ಮದೆಡೆಗೆ ಡ್ರೈವ್ ಮಾಡ್ತದೆ? ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅದಕ್ಕೆ ಪಂಚಕರ್ಮಯೋನಯೋ ಭವಂತಿ ಅಂತ ಕಪಿಲರ ಉತ್ತರ. ಯಾವುದೇ ಕೆಲಸಕ್ಕೆ 5 ಕಾರಣಗಳು. ಕಾರಣ ನಂಬರ್ 1 ಧೃತಿ. ಕರ್ಮಯೋನಿ ನಂಬರ್ 2 ಶ್ರದ್ಧಾ. ಇನ್ನು 3ನೆಯದ್ದು ಸುಖ. 4ನೆಯದ್ದು ವಿವದಿಶಾ ಅಥವಾ ವಿವಿದಿಶಾ, ಅವಿವಿದಿಶಾ. ಇನ್ನ 5 ಏನಿದೆ ಇದು ಕರ್ಮಯೋನಿ, ಕರ್ಮ ಕಾರಣ. ತತ್ರ ಧೃತಿರ್ನಾಮ ಕರ್ಮಯೋನಿ. ಅಲ್ಲಿ ಧೃತಿ ಅನ್ನೋದು ಒಂದು ಕರ್ಮ ಕಾರಣ. ಧೃತಿನ್ನಯೋ ರಕ್ಷತಿ ತ್ರಿವಿಧೇನ ಕರ್ಮಣ ವಾಂಗ್ಮನತು ಸಮುತ್ಥಾನೇನ ಇತಿ. ಧೃತಿ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಏನು ಧೃತಿ ಅಂದ್ರೆ? ಮಾನಸಿಕವಾದ ಉತ್ಕಟ ಸಂಕಲ್ಪ. ವಾಚಿ ಕರ್ಮಣಿ ಸಂಕಲ್ಪೆ ಪ್ರತಿಜ್ಞಾಂ ಯೋ ನ ರಕ್ಷತಿ ತನ್ನಿಷ್ಠಸ್ತತ್ ಪ್ರತಿಜ್ಞಶ್ಚ ಧೃತೇರೇತಸ್ಯ ಲಕ್ಷಣಂ. ಮಾತಿನ ಪ್ರತಿಜ್ಞೆ. ಮಾತಿನಲ್ಲಿ ಏನೊಂದು ಪ್ರತಿಜ್ಞೆ ಮಾಡಿರ್ತಾನೆ, ಅದನ್ನ ಏನಾದರೂ ಮಾಡಿ ಈಡೇರಿಸಿಕೊಳ್ಳೋದು ಅದೊಂದು ಧೃತಿ. ಇನ್ನು ಕರ್ಮದ ಧೃತಿ. ಕರ್ಮದ ಧೃತಿ ಅಂತ ಹೇಳಿದ್ರೆ ಈ ಕೆಲಸ ಮಾಡಬೇಕು ಅಂತ ಪ್ರವೃತ್ತನಾಗಿರೋದನ್ನ ಮಾಡ್ತಾನೆ, ಅದು ಯೋಗ್ಯವಾಗಿದ್ರೆ. ಇನ್ನು ಸಂಕಲ್ಪ. ಸಂಕಲ್ಪ ಸರಿಯಾಗಿ ಮಾಡಬೇಕು ಅಂತ, ಸಂಕಲ್ಪದ ಬಗ್ಗೆ ತಿಳಿದು ಮಾಡಬೇಕು ಅಂತ. ಈ 3 ತನ್ನಲ್ಲಿ ಸೆಲ್ಫ್ ಪ್ರಾಮಿಸಿಂಗ್ ಇಸ್ ಧೃತಿ. ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ ತಾನು ಏನು ಅಂದುಕೊಂಡಿದ್ದೇನೆ ಯೋಗ್ಯ ಅಂತ ಅದು ಶಾಸ್ತ್ರಸಮ್ಮತವಾಗಿದ್ದು ಅದನ್ನು ಮಾಡುವಂಥದ್ದು. ಇನ್ನು
ಶ್ರದ್ಧಾ ನಾಮ ಕರ್ಮಯೋನಿ. ಎರಡನೆಯ ಕಾರಣ ಶ್ರದ್ಧಾ. ಶ್ರದ್ಧಾಂ ಯಸ್ತ್ವದಿತಿಷ್ಠೇತ್ ಸಹ ಅನಸೂಯಾದಮಾದಿಭಿಃ ವಿಜ್ಞೇಯಾನಾಂ ಸಂಗಯೋಗ ಬ್ರಹ್ಮಚರ್ಯ ಗುರುಕುಲವಾತ ಗೃಹಸ್ಥ ವಾನಪ್ರಸ್ಥ ದಾನ ಅಧ್ಯಯನ ಪ್ರತಿಗ್ರಹ ಮಂತ್ರಾದಿಭಿಃ ನಕ್ಷತ್ರ ನಿಯಮೈಃ ಜ್ಞೇಯಃ ಶ್ರೇಯಃ ಪ್ರಾಪ್ಸ್ಯಾಮೀತ್ಯೇವಂ ಅನುಷ್ಠಾನಂ ಕುರುತೆ. ಶ್ರದ್ಧಾ ಎಂದರೇನು? ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ವೇದ, ವೇದದಲ್ಲಿ ತೊಡಗುವುದು ಬ್ರಹ್ಮಚರ್ಯ. ಬ್ರಹ್ಮ ಅಂದರೆ ದೇವರು, ದೇವರ ಭಕ್ತಿ ಅನ್ನೋದು ಬ್ರಹ್ಮಚರ್ಯ. ಅದಕ್ಕೆ ಅನುಕೂಲವಾದ ಈ ನಿಗ್ರಹ. ಬ್ರಹ್ಮಚರ್ಯ ಅಂತಂದ್ರೆ ವೇದದಲ್ಲೇ ತೊಡಗಿರುವಾಗ ಅವನು ಕಾಮದ ಕಡೆ ಲಕ್ಷ್ಯ ಹರಿಸೋದಿಲ್ಲ ಅನ್ನೋದರಿಂದ ಬ್ರಹ್ಮಚರ್ಯ ಅಂತಂದ್ರೆ ಮದುವೆ ಮಾಡ್ಕೊಳ್ಳದೆ ಇರೋದು ಅಂತ ಅರ್ಥ ಬಂದ್ಬಿಟ್ಟಿದೆ. ಕೆಲವೊಮ್ಮೆ ಅನ್ಮ್ಯಾರಿಡಿಗೂ ಬ್ರಹ್ಮಚರ್ಯಕ್ಕೂ ಸಂಬಂಧವೇ ಇರಲ್ಲ. ಅನ್ಮ್ಯಾರಿಡ್ ಯಾರಿರ್ತಾರೆ ಅವ್ರನ್ನ ಬ್ರಹ್ಮಚಾರಿ ಅಂತ ಕರೀತಾ ಇದೀವಿ ನಾವು. ಅನ್ಮ್ಯಾರಿಡೇ ಬ್ರಹ್ಮಚಾರಿ ಆಗ್ಬೇಕಾಗಿಲ್ಲ. ಯಾರು ವಿವಾಹಿತ ಅಥವಾ ಊಢ ಮದುವೆ ಆಗಿರ್ತಾನೆ ಅವನು ದೇವರಲ್ಲಿ ನಿಷ್ಠೆ ಇಟ್ಟರೆ ಬ್ರಹ್ಮಚಾರಿಯೇ. ಆದ್ರೆ ನಮಗೆ ಮೂಲ ಅರ್ಥ ಮರೆತು ಹೋಗಿ ಅವಿವಾಹಿತರನ್ನ, ಅವಿವಾಹಿತ ಅಂತ ಅನ್ಬಾರದು, ವ್ಯಾಕರಣದ ಪ್ರಕಾರ ತಪ್ಪು ಇರಲಿ, ಮದುವೆ ಆಗದೇ ಇರೋರು, ಅನೂಢರು, ಮದುವೆ ಆಗದವ್ರನ್ನೆಲ್ಲ ಬ್ರಹ್ಮಚಾರಿ ಅಂತ ಕರೆದು ಬಿಡ್ತಾ ಇದ್ದೀವಿ. ಅದರಿಂದ ಬ್ರಹ್ಮಚರ್ಯ ಅಂದ್ರೆ ದೇವರ ಭಕ್ತಿ, ದೇವರ ನಿಷ್ಠೆ, ದೇವರಲ್ಲಿ ಮನಸ್ಸಿನ ಪ್ರವೇಶ, ಅದನ್ನು ಬ್ರಹ್ಮಚರ್ಯ ಅಂತ ಕರೆಯೋದು. ಯಾಕೆಂದ್ರೆ ಅದು ಬ್ರಹ್ಮಚರ್ಯ ಏನಿದೆ ಅದು ಹೆಣ್ಮಕ್ಳಿಗೂ ಇರುತ್ತೆ. ಹೇಗೆ? ದೇವರನ್ನ ಚಿಂತನೆ ಮಾಡುವ ಮೂಲಕ. ಇನ್ನು ಅನಸೂಯ, ಹೊಟ್ಟೆ ಕಿಚ್ಚು ಇಲ್ಲದೆ ಇರೋದು, ಅದು ಬಹಳ ಇಂಪಾರ್ಟೆಂಟ್. ಹೊಟ್ಟೆ ಕಿಚ್ಚಿನ ಮೂಲಕವೇ ಸ್ಪರ್ಧಾ ಮನೋಭಾವ ಅನ್ನೋದು ಪ್ರಜ್ವಲಿಸೋದು. ಆ ಸ್ಪರ್ಧಾ ಮನೋಭಾವ ಇರಬಾರ್ದು. ನನ್ನ ಕೈಯಲ್ಲಿ ಎಷ್ಟು ಬೆಸ್ಟ್ ಆಗತ್ತೋ ಅಷ್ಟು ಮಾಡ್ತೇನೆ ಅಂತಿರ್ಬೇಕೇ ವಿನಃ ಯಾರ ಮೇಲೆಯೂ ಶ್ರದ್ಧೆ ಇಟ್ಕೊಳ್ಬಾರದು. ಔದ್ಯೋಗಿಕ ಪ್ರಪಂಚದಲ್ಲಿ ಅನಿವಾರ್ಯ ಅಂತ ಎಲ್ಲರೂ ಬಿಂಬಿಸ್ತಾ ಇದ್ದಾರೆ, ಅದು ಬಿಡಿ. ಆದರೆ ವೇದಾಂತದ ಚಿಂತನೆಯಲ್ಲಿ ಆಗಬೇಕಾದ್ರೂ ಈ ಅನಸೂಯ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಮಧ್ವಾಚಾರ್ಯರು ನಿರ್ಮತ್ಸರಾಣಾಂ ಸತಾಂ, ಸಜ್ಜನರು ಅಂತಂದ್ರೆ ನಿರ್ಮತ್ಸರರು, ಮಾತ್ಸರ್ಯವಿರದವರು, ಹೊಟ್ಟೆ ಕಿಚ್ಚು ಇರದವರು. ಮಧ್ವರು ಹೇಳಿದ್ದೆ ಆ ಲಕ್ಷಣವನ್ನ. ಮಧ್ವರು ಹೇಳಿದ್ದೆ ಸಜ್ಜನರ ಲಕ್ಷಣ ಯಾವುದು ಅಂದ್ರೆ ನಿರ್ಮತ್ಸರಾಣಾಂ ಸತಾಂ ಅನ್ನುವಲ್ಲಿ ಮಾತ್ಸರ್ಯ ಅಂತನ್ನೋದು ಮಿಗಿಲಾದವರಲ್ಲಿ ಮಾಡಿದರೆ ಇದ್ದ ಗುಣವೂ ಹೊರಟು ಹೋಗುತ್ತೆ ಅಂತ. ನಮಗಿಂತ ಸ್ವರೂಪ ಯೋಗ್ಯತೆಯಲ್ಲಿ ಮಿಗಿಲಾದವರ ಹತ್ರ ಸ್ಪರ್ಧೆ ಮಾಡಬಾರದು ಯಾವತ್ತೂ ಕೂಡ. ಯಾರಲ್ಲಿಯೂ ಮಾಡಬಾರದು, ಚಿಕ್ಕವರಲ್ಲಿಯೂ ಮಾಡಬಾರದು, ಮಧ್ಯಮರಲ್ಲೂ ಮಾಡಬಾರದು. ಉತ್ತಮರಲ್ಲಿ ಮಾಡಿದ್ರೆ ಹೊರಟು ಹೋಗತ್ತೆ ಅಂತ. ನೋಡಿ, ಮಧ್ವಾಚಾರ್ಯರ ಶಿಷ್ಯರು ಮಾತ್ಸರ್ಯದಿಂದ ಒಂದು ಎತ್ತಿಗೆ ವಿಷ ಹಾಕುವಷ್ಟು ಕೆಟ್ಟವರ. ಇದೇ ಮಾತ್ಸರ್ಯ ಇಟ್ಕೊಳ್ಬಾರದು ಅಂತ ಹೇಳೋದಲ್ವಾ? ನಾವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ? ಮಧ್ವಾಚಾರ್ಯರ ಮಾನ ಮರ್ಯಾದೆ ತೆಗಿಲಿಕ್ಕೆ ಹೊರಟಿದ್ದೀವಿ. ಯಾವ ಮಧ್ವಾಚಾರ್ಯರು ಹೇಳಿದರೋ ಅನಸೂಯ ನಿರ್ಮತ್ಸರ ಇರಬೇಕು ಅಂತ, ಅಂಥವ್ರು ಈ ತರಹ ಮಾಡ್ಲಿಕ್ಕೆ ಸಾಧ್ಯವೇ? ಆ ತರಹ ಮಾಡಿದ್ರೆ ಅವ್ರನ್ನ ಇಟ್ಕೋತಾರ ಆಚಾರ್ಯರು? ಪ್ರಾಯಶ್ಚಿತ್ತ ಮಾಡಿಸಲ್ವೇ? ದೊಡ್ಡ ಸುದ್ದಿ ಆಗೋದದು ಮಧ್ವ ವಿಜಯದಲ್ಲಿ. ಅದರಿಂದ ಆ ತರಹ ಯಾರು ಮಾಡೋಲ್ಲ. ಅದು ಕೇಳಿದ್ದೇನು ಈಗ, ನಾನು ಸೆಡ್ ತಿರ್ಸ್ಕೊಳ್ಳೋದು ಮುಂದಿನದ್ದಕ್ಕೆ. ಯಾವುದೋ ಒಂದು ಮಗು ತೋರಿಸಿ ಹೇಳ್ತಾರೆ, ನೀವು ಹೋಗಿ 20 ವರ್ಷ ಆದ್ಮೇಲೆ ಅವನು ವಿಜ್ಞಾನಿ ಆಗ್ತಾನೆ ಅಂತ. ಅವನು ವಿಷಯ ಕೊಟ್ಟು ಕೊಲ್ತೇನೆ? ಸುಮ್ಮನೆ ಯೋಚನೆ ಮಾಡಿ. ಯಾಕೆಂದ್ರೆ ನಾನು ಇರೋದೇ ಇಲ್ಲ, ಅವನು ಏನಾದ್ರೂ ನನಗೇನು.
ವರ್ಷ ಆಗೋ ತನಕ ಯಾರಿಗೂ ಅರ್ಥವೇ ಆಗಲಿಲ್ವಾ, ಅಥವಾ ಅರ್ಥ ಆಗಬಾರದು ಅಂತ ಆಚಾರಿದ್ರ? ಹೀಗಾಗಿ ಈ ಬಾಲಿಶ ಕಥೆಗಳು ಶಾಸ್ತ್ರಕ್ಕೆ ವಿರುದ್ಧ. ನನ್ನ ಕನ್ಸರ್ನ್ ಇರೋದಲ್ಲಿ ಶಾಸ್ತ್ರಕ್ಕೆ ವಿರುದ್ಧ ಆಗಬಾರದು. ಆಚಾರ್ಯರೇ ಪ್ರತಿಪಾದನೆ ಮಾಡಿದ ಶಾಸ್ತ್ರಕ್ಕೆ ವಿರುದ್ಧ ಆಗಬಾರದು. ನಾವು ಹೇಳುವ ಕಥೆ ಅವ್ರನ್ನ ದೊಡ್ಡವ್ರು ಮಾಡೋದಕ್ಕಿಂತ ಅವ್ರಿಗಿಂತ ದೊಡ್ಡವ್ರನ್ನ ಕೆಳಗಡೆ ಮಾಡೋದು, ಚಿಕ್ಕವ್ರನ್ನಾಗಿ ಮಾಡೋದು ಆಗ್ಬಿಡತ್ತೆ. ಹಾಗಾಗಬಾರ್ದು. ಆ ಕಥೆ ಯೋಚನೆ ಮಾಡಬೇಕು, ಅದು ಏನು ಹೌದಾ ಏನು ಅಂತ. ಅದರಿಂದ ಅನಸೂಯ ಅನ್ನೋದು ಅತ್ಯಂತ ಮುಖ್ಯ ಲಕ್ಷಣ. ಇನ್ನು ದಾನ, ಆಮೇಲೆ ಅಧ್ಯಯನ, ತಪಸ್ಸು, ಯಜನ, ಯಾಜನ ಇವೆಲ್ಲವೂ ಕೂಡ ಶ್ರದ್ಧೆಯ ಬೇರೆ ಬೇರೆ ಮುಖಗಳು, ಬೇರೆ ಬೇರೆ ಆಯಾಮಗಳು. ಸುಖಂ ನಾಮ ಕರ್ಮಯೋನಿಹಿ. ಇನ್ನು ಸುಖವು ಕರ್ಮಕ್ಕೆ ಕಾರಣ ಅಲ್ಲ, ಸುಖಕ್ಕಾಗಿ ಕರ್ಮ ಅಲ್ವಾ? ಅಲ್ಲ, ಸುಖ ಅಂದ್ರೆ ಸುಖದ ಬಯಕೆ ಅಂತ. ಯಸ್ ಸುಖಕಾಮೋ ಭವತಿ ಪ್ರಾಯಶ್ಚಿತ್ತ ಪರ ಪರೇಣ ಯತ್ನೇನ ಅನುತಿಷ್ಠತಿ. ಸುಖಕಾಮನಾದರೆ ಮಾಡಿದ ತಪ್ಪಿಗೆ ಕೂಡಲೇ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ತಾನೆ, ಉತ್ಕಟವಾದ ಯತ್ನವನ್ನ ಮಾಡ್ತಾನೆ. ತದ್ಯಥಾ ಸತ್ಯಂ ಕಾಮ ಮನ್ಯುವಿಚಯ ಗೋಬ್ರಾಹ್ಮಣ ಕರ್ಮ ಅನುಲೋಮಾನಾಮಪಿ ಪ್ರೋಕ್ತ ಸಾವಿತ್ರಿ ತ್ಯನ್ಯಾಶ್ಚ ವಿದ್ಯಾ ಭವ್ಯೋ ಬ್ರಹ್ಮಲೋಕಂ ಪ್ರಾಪ್ನುವಂತಿ ಇತಿ. ಆ ಸುಖಕ್ಕಾಗಿಯೇ ಸತ್ಯ, ನಿರ್ದುಷ್ಟವಾದ ನಡೆ, ಬಯಕೆಯನ್ನ ಕಾಮ ಶಾಸ್ತ್ರಕ್ಕೆ ವಿರುದ್ಧವಾಗಿದ್ರೆ ಅದನ್ನು ತ್ಯಾಗ ಮಾಡೋದು, ಸಿಟ್ಟು ಮಾಡಿಕೊಳ್ಳದೇ ಇರೋದು, ಅದು ಎಲ್ಲರಿಗೂ ಇರುವಂಥದ್ದು. ಅದರಿಂದಾಗಿ ಸುಖ ಅಂತನ್ನೋದು ಇವ್ರಿಗೆ ಬೇಡ ಅವ್ರಿಗೆ ಬೇಡ ಅಲ್ಲ. ಸುಖಕ್ಕಾಗಿ ಕರ್ಮಯೋನಿ, ಸುಖಕ್ಕಾಗಿ ಕರ್ಮವನ್ನು ಮಾಡೋದು ಎಲ್ಲರಿಗೂ ವಿಹಿತವಾದದ್ದು. ಇನ್ನು ಅನ್ಯಾಶ್ಚ ವಿದ್ಯಾ ಭವ್ಯ ಬ್ರಹ್ಮಲೋಕಂ ಪ್ರಾಪ್ನುವಂತಿ ಇತಿ. ಮತ್ತೆ ಎಲ್ಲ ವಿದ್ಯೆ ಸುಖಕ್ಕಾಗಿಯೇ ಇರೋದು. ಅನ್ಯಾಶ್ಚ ವಿದ್ಯಾ, ಕಲೆ ಆಗಿರಬಹುದು, ವಿದ್ಯೆ ಆಗಿರಬಹುದು, ಎಲ್ಲವೂ ಕೂಡ ಇರೋದು ಸುಖಕ್ಕಾಗಿ. ಹೀಗಾಗಿ ಸುಖವು ಕರ್ಮಯೋನಿ. ಕರ್ಮ ವಿದ್ಯಾ ತಪೋಭಿಸ್ತು ಯೋ ಯತ್ನಮನುತಿಷ್ಠತಿ ಪ್ರಾಯಶ್ಚಿತ್ತಂ ತಪಶ್ಚೈವ ತತ್ಸುಖಾಯಾಸ್ತು ಲಕ್ಷಣಂ. ಇನ್ನು ವಿವಿಧಿಷಾ ನಾಮ ಕರ್ಮಯೋನಿ. ತಿಳಿದುಕೊಳ್ಳುವ ಬಯಕೆ ಕರ್ಮಕ್ಕೆ ಕಾರಣ. ಸರ್ವಂ ಜ್ಞಾತು ಕಾಮತಾ ಆಗಮಾನಶ್ಚ ಕುರುತೆ ಶ್ರುತಿ ವಿಶೇಷ ಕಾಂಕ್ಷಿತ್ವ ಸಂಜ್ಞಾತ್ವ ಸಂಜ್ಞಾ ಇತಿ. ಸರ್ವಂ ಜ್ಞಾತು ಕಾಮತ, ಎಲ್ಲವನ್ನು ತಿಳಿದುಕೊಳ್ಳಬೇಕೆಂಬ ಬಯಕೆ, ಅದು ಕೂಡ ಕರ್ಮ ಚೆನ್ನಾಗಿ ಆಗಲಿಕ್ಕೆ ಕಾರಣ. ಏಕೆಂದ್ರೆ ಎಷ್ಟು ಜ್ಞಾನ ಇರುತ್ತೋ ಅಷ್ಟು ಕರ್ಮ ಚಂದ ಆಗತ್ತೆ ಅಲ್ವಾ? ಅದರಿಂದಾಗಿ ಕರ್ಮದ ಜ್ಞಾನವೂ ಕೂಡ ವಿವಿಧಿಷಾನೇ. ವಿವಿಧಿಷಾ ಅಂದ್ರೇನು? ವಿವೇತ್ತು ಮಿಚ್ಛಾ ವಿವಿಧಿಷಾ, ತಿಳುವಳಿಕೆಯ ಬಯಕೆ. ಅದಕ್ಕಾಗಿ ವೇದಗಳನ್ನು ಅಧ್ಯಯನ ಮಾಡ್ತಾನೆ. ಶ್ರುತಿ ವಿಶೇಷ ಕಾಂಕ್ಷಿತ್ವ ಸಂಜ್ಞಾ, ವಿಶೇಷವಾದ ವೇದಗಳನ್ನ ಅವನು ಹುಡುಕ್ತಾನೆ. ಯಾವುದು ಗೊತ್ತಿಲ್ಲ ನಮಗೆ, ಎಷ್ಟೋ ಕಣ್ಮರೆಯಾಗಿ ಹೋಗಿದೆ. ಚಡಪಡಿಸುವ ಪರಿಸ್ಥಿತಿ ಇದೆ ಇವತ್ತು. ನಾವು ಗಂಭೀರವಾಗಿ ಏಕಾಂತದಲ್ಲಿ ಅಧ್ಯಯನಕ್ಕೆ ಕೂತ್ರೆ ಚಡಪಡಿಕೆಯಾಗುತ್ತೆ. ಇದನ್ನು ಯಾರ ಹತ್ರ ಹೇಳ್ಕೊಳ್ಳೋಣ? ನಮ್ಮ ಮಿತಿ, ನಮ್ಮ ಅಜ್ಞಾನ, ಆಗ ಜ್ಞಾನಕ್ಕೆ ಬರುತ್ತೆ. ಅದು ಯಾವುದೇ ಗ್ರಂಥ ಆಗಿರಬಹುದು. ನಾವು ಒಂದು ಹಂತದಲ್ಲಿ ಇದು ಅಂತ ಹೇಳಿ ಅರ್ಥ ಗ್ರಹಿಸಿರ್ತೇವೆ. ಎರಡನೇ ಹಂತ ಆಯಿತು, ಮೂರನೇ ಹಂತ ಆಯಿತು. ಸರಿ, ಇದಕ್ಕೆ ಸಂವಾದಿಯಾಗಿ ಬೇರೆ ಬೇರೆ ವೇದಗಳನ್ನು ಓದಬೇಕು, ಬೇರೆ ಬೇರೆ
ಗ್ರಂಥಗಳು, ವೈದಿಕ ಗ್ರಂಥಗಳು ಅಂತೇನಿದೆ ಅದನ್ನು ಅಧ್ಯಯನ ಮಾಡಬೇಕು, ಷಡಂಗಗಳನ್ನು ಅಧ್ಯಯನ ಮಾಡಬೇಕು ಅಂತ ಕೂತವ್ರ ಹತ್ರ ಇದನ್ನು ಹೇಳಬಹುದು. ಕಷ್ಟ ಆಗತ್ತೆ ಬಹಳ. ಆ ನೋವಿನ ನಿವೇದನೆಯನ್ನು ನಿಮ್ಮ ಹತ್ರ ಮಾಡ್ಕೊಳ್ತಾ ಇರೋದು ನಾನು. ಅದರಿಂದಾಗಿ ವಿವಿಧಿಷ ತಿಳಿದುಕೊಳ್ಳಬೇಕೆಂಬ ಬಯಕೆ ಏನಿದೆ, ಶ್ರುತಿ ವಿಶೇಷ ಕಾಂಕ್ಷಿತ್ವವನ್ನು ಒಳಗೊಂಡಿದೆ. ಅಂದರೆ ವೇದದ ಬೇರೆ ಬೇರೆ ಸಂಹಿತೆಗಳು, ವೇದವನ್ನು ವ್ಯಾಖ್ಯಾನ ಮಾಡುವ ಬೇರೆ ಬೇರೆ ಸೂತ್ರಗಳು, ಅವುಗಳ ಮೂಲಕ ವೇದದ ಅರ್ಥವನ್ನ ಗ್ರಹಿಸಲಿಕ್ಕೆ ಬಯಸ್ತಾನೆ. ಅದು ವಿವಿಧಿಷಾ. ಉಪಕರ್ಮ ಇರೋದೇ ಅದಕ್ಕಲ್ವೇ. ಉಪಕರ್ಮ ಒಂದು ಸುಮ್ಮನೆ ದಾರ ಚೇಂಜ್ ಮಾಡಲಿಕ್ಕೆ ಯಾಕ್ರೆ ಅಷ್ಟು ದೊಡ್ಡ ಫಂಕ್ಷನ್ನು. ಅದರಿಂದಾಗಿ ವಿವಿಧಿಷಾ ಅನ್ನೋದು ಬಹಳ ಬೇಕು. ಆ ಅಧ್ಯಯನದಲ್ಲಿ ನಮ್ಮ ಅಲ್ಪತನ ಗೊತ್ತಾಗತ್ತೆ. ನಾವು ಎಷ್ಟು ಅಲ್ಪರು ಅಂತ. ಆಗ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಲಿಕ್ಕೆ ಕಷ್ಟ ಆಗತ್ತೆ ಮನಸ್ಸಿಗೆ. ಯಾರೋ ಒಬ್ರು ಬಂದರು, ಪದ್ಮಶ್ರೀ ಪ್ರಶಸ್ತಿ ಬಂತು ನಮ್ಮ ಗುರುಗಳಿಗೆ. ಬಂದು, ನಿಮಗೇನು ಅನ್ನಿಸ್ತಾ ಇದೆ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದಕ್ಕೆ? ಅಲ್ಲ, ಒಂದು ಕಾಲದಲ್ಲಿ ಅವರು ಪತ್ರಕರ್ತಾರೆ, ಆದ್ರೆ ಈ ತರಹ ಹೋಗಿ ರಿಪೋರ್ಟರ್ ಅಲ್ಲ ಅವರು. ಪತ್ರಕರ್ತರಲ್ಲಿಯೂ ಹಲವಾರು ಇದಿದೆ. ರಿಪೋರ್ಟರ್ ಅಲ್ಲ, ಮ್ಯಾಗಝೈನ್ ಎಡಿಟ್ ಮಾಡ್ತಾ ಇದ್ರು. ಕೇಳಿದ್ರು, ನಾನಲ್ಲಿದ್ದೆ. ಏನು ಅನ್ನಿಸ್ತಾ ಇಲ್ಲ, ಬಂದಿದೆ ಅಷ್ಟೇ. ಅಲ್ಲ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಅಂದ್ರೆ, ಪದ್ಮಶ್ರೀ ಬಂದ್ಮೇಲೆ ನನ್ನ ಜವಾಬ್ದಾರಿ ಜಾಸ್ತಿ ಆಗೋಗಿದೆ, ನಾ ಇನ್ನೂ ಸಮಾಜಕ್ಕೆ ಸೇವೆ ಮಾಡಬೇಕಿದೆ. ಈ ತರದ ಮಾತುಗಳು ರೊಟೀನ್, ಕ್ಲೀಶೆ ಅಂತಾರೆ ಇಂಗ್ಲಿಷಿನಲ್ಲಿ. ಈ ಕ್ಲೀಶೆಯನ್ನ ಹೇಳ್ತಾರೆ ಅಂತ. ಅದಕ್ಕೆ ಅವರು ಅದನ್ನು ಬಾಯ್ಬಿಟ್ಟು ಹೇಳಿದ್ರು ಆ ರಿಪೋರ್ಟರ್. ಅಲ್ಲ, ಜವಾಬ್ದಾರಿ ಜಾಸ್ತಿ ಆಗಿದೆ, ಆ ಥರ ಏನಾದ್ರು ಹೇಳಬೇಕಲ್ಲ ಪ್ರತಿಕ್ರಿಯೆ. ಅಲ್ರಿ, ನನಗೆ ದೇವರು ಎಷ್ಟು ಕೊಟ್ಟಿದ್ದಾನೋ, ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ. ಇನ್ನೂ ಅಧ್ಯಯನ ಮಾಡ್ತಾನೆ ಇದ್ದೀನಿ. ಆ ಹೊಣೆ ನನ್ನ ಮೇಲೆ ಇದ್ದೇ ಇದೆ. ಅದು ಹೇಳಿದ್ರೆ ನಿಮ್ಮ ಕೈಲಿ ಏನು ಮಾಡೋದಿದೆ? ನನಗಿದೆ ಅಂತ ಹೇಳಿದ್ರೆ ನೀವು ನಾಳೆಯಿಂದ ಬಂದು ಆ ಹೊಣೆಯನ್ನು ಹೊರಲಿಕ್ಕೆ ಪ್ರಯತ್ನ ಪಡ್ತೀರಾ? ನನ್ನ ಜೊತೆಗೆ ಇರ್ತೀರಾ? ಆ ಕ್ಲೀಚೆ ಉತ್ತರಗಳನ್ನೆಲ್ಲ ಬಿಟ್ಬಿಡ್ರಿ ಅಂದ್ರು ಅವರು. ಹೀಗಾಗಿ ಒಬ್ಬ ವಿವಿಧಿಷಾ ತಿಳಿಯಲು ಬಯಸುವವನು ಕುಳಿತಾಗ ಆ ಶ್ರುತಿ ವಿಶೇಷ ಕಾಂಕ್ಷಿತ್ವ ಅನ್ನೋದು ಅವನಿಗೆ ಅನುಭವಕ್ಕೆ ಬರುತ್ತೆ. ಅದರಿಂದಾಗಿ ಅವನ ಕರ್ಮ ಇದು ಯಾಕೆ ಅಂತ ಅವನ ಕರ್ಮ ಚೆನ್ನಾಗಿ ಆಗಲಿಕ್ಕೆ ಸಹಾಯಕ ಆಗತ್ತೆ. ಸರ್ವಮೇ ತತ್ಪರಿಜ್ಞಾಯ ಕರ್ಮ ಹ್ಯಾರಭತೆ ತುಯಃ ಸೈಷಾ ವಿವಿಧಿಷಾ ನಾಮ ಕರ್ಮಯೋನಿರನುಷ್ಠಿತ. ಇದೆಲ್ಲವನ್ನೂ ತಿಳಿದು ಆಚರಿಸುವುದು. ಯಾಕೆಂದ್ರೆ ವೇದ ಹೊಳೆದದ್ದು ಅಲ್ವಾ. ವೇದ ಹೊಳಿಬೇಕಾದ್ರೆ ಕರ್ಮ ಮಾಡ್ತಾ ಇರಲಿಲ್ಲ, ಕರ್ಮ ಮಾಡ್ಬೇಕಾದ್ರೆ ವೇದ ಹೊಳೆದಿದ್ದಲ್ಲ. ವೇದ ಹೊಳೆದದ್ದು ದೇವರ ವಿಚಾರದಲ್ಲಿ. ಆಮೇಲೆ ಈ ವೇದವನ್ನ ಯಾವುದಕ್ಕೆ ಬಳಸಬಹುದು ಅಂತ ಯೋಚನೆ ಮಾಡಿದಾಗ ಬಂದದ್ದು ಪೌರೋಹಿತ್ಯದ ಪ್ರಕ್ರಿಯೆ. ಈಗ ವೇದಮಂತ್ರದ ಜೊತೆಗೇನೆ ಪೌರೋಹಿತ್ಯ ಪ್ರಕ್ರಿಯೆ ಬಂತು ಅಂತ ಅನ್ಕೊಂಡಿದ್ದೀರೇನು ನೀವು? ಇಲ್ಲ. ಮೊದಲು ಮಂತ್ರ ಹೊಳಿತು, ಆಮೇಲೆ ಮಂತ್ರದ ಅಂಗಭೂತವಾದ ಅನೇಕ ಪದಾರ್ಥಗಳು, ಮಂತ್ರದ ಅರ್ಥವನ್ನ ನಾವು ಯಾವ ರೀತಿ ಬಳಸಬಹುದು ಅಂತನ್ನುವ ಹಿಂಟು ಮತ್ತೆ ಬೇರೆ ವೇದಗಳಲ್ಲಿ ಸಿಕ್ಕಿತು. ಅದನ್ನೆಲ್ಲ ಕೂಡಿಕೊಂಡು ಋಷಿ ಏನ್ ಮಾಡ್ತಾನೆ, ಕಂಪೈಲ್ ಮಾಡಿ ಸೂತ್ರ ಬರೀತಾನೆ. ಈ ತರಹ ಮಾಡಬೇಕು. ಆಶ್ವಲಾಯನನೋ, ಕಾತ್ಯಾಯನನೋ, ಬೋಧಾಯನನೋ, ಲಾಟ್ಯಾಯನನೋ, ಆಯ್ತಾ, ಲೌಗಾಕ್ಷಿಯೋ, ಯಾರೋ ಒಬ್ಬ ಋಷಿ ಈ ಮಂತ್ರ ಹೀಗಿದೆ, ಇದನ್ನು ನಾವು ಬಳಸಬೇಕು ಅಂತಂದ್ರೆ ಹೀಗೆ ಮಾಡಬೇಕು. ಅದನ್ನ ಅನೇಕ ಜನ ವಾರ್ತಿಕಗಳನ್ನು ಬರೆದಿದ್ದಾರೆ. ಇವಾಗ ನಾವು ಪೌರೋಹಿತ್ಯದಲ್ಲಿ ನೋಡ್ತೇವಲ್ಲ, ತಂತ್ರವಾರ್ತಿಕಗಳು, ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟ ವಾರ್ತಿಕ. ಯಾಕಂದ್ರೆ ತಂತ್ರವಾರ್ತಿಕ ಅಂತ ಒಂದು ಗ್ರಂಥ ಇದೆ, ಮತ್ತೆ ಅದು ಕನ್ಫ್ಯೂಸ್ ಮಾಡ್ಕೋಬಾರದು.
ಅವರು ಹೇಳ್ತಾರೆ, ತ್ರಿಪರಿಮೃಜ್ಯ, 3 ಬಾರಿ ಸುತ್ತು ಕಟ್ಟಿ ಅಥವಾ 3 ಬಾರಿ ಒರೆಸಿ, ಆಜ್ಯ ಪಾತ್ರ ಮುತ್ತರತೋ ನಿಧಾಯ ಅಂತ ಹೀಗೆಲ್ಲ ಆಜ್ಯ ಪಾತ್ರೆಯನ್ನು ಪಕ್ಕದಲ್ಲಿಟ್ಟು, ಅದೆಲ್ಲ ಮಂತ್ರವನ್ನು ನೀವು ಹೇಗೆ ಬಳಸಬೇಕು ಅನ್ನೋದಕ್ಕೆ ಸೂಚನೆ. ಅದು ವೇದದಲ್ಲಿರಲ್ಲ, ಅವೆಲ್ಲ ನಂತರದ ಇದರಲ್ಲಿರುತ್ತೆ. ಅದನ್ನು ತಿಳಿದು ಚೆನ್ನಾಗಿ ಆಚರಣೆ ಮಾಡೋದೇನಿದೆ ಅದು ವಿವಿಧಿಷ. ಅವಿವಿಧಿಷಾ ನಾಮ ಕರ್ಮಯೋನಿಹಿ ಸರ್ವಮೇವ ಆಜ್ಞಾತು ಕಾಮತ ಕರ್ಮಭ್ಯೋ ನಿವರ್ತನಂ ಇತ್ಯಾಹ. ಇನ್ನು ತಿಳಿಯಲಿಕ್ಕಾಗಿ ಬಹಳ ಕರ್ಮದಿಂದ ನಿವೃತ್ತರಾಗೋದೇನಿದೆ ಅದು ವಿವಿಧಿಷ ಅಥವಾ ಅವಿವಿಧಿಷ. ಸರ್ವಮೇತತ್ ಪರಿಜ್ಞಾಯ ಕರ್ಮಭ್ಯೋಯೋ ನಿವರ್ತತೆ ಸೈಷಾ ವಿವಿಧಿಷಾ ನಾಮ ಕರ್ಮಯೋನಿಸ್ವನುಷ್ಠಿತ. ಇದು ಎಲ್ಲವನ್ನ ತಿಳಿದು, ಈ ಕರ್ಮದ ಮಿತಿಗಳನ್ನು ತಿಳಿದು ಬಹಳ ಕರ್ಮವನ್ನು ಹಚ್ಚಿಕೊಳ್ಳದೆ ಹೆಚ್ಚು ಹೆಚ್ಚು ಜ್ಞಾನದ ಕಡೆ ಸಾಗುತ್ತಾ ಇರ್ತಾನಲ್ಲ, ಆ ಒಂದು ಪ್ರಕ್ರಿಯೆಯನ್ನು ಅವಿವಿಧಿಷ ಅಂತ ಕರೀತಾರೆ. ಅದು ಕೂಡ ಕರ್ಮ ಚೆನ್ನಾಗಿ ಆಗಲಿಕ್ಕೆ ಕಾರಣ. ನಾವೇನು ಕರ್ಮಗಳನ್ನು ಮಾಡುತ್ತೇವೆ, ಸ್ನಾನ ಮಾಡೋದು, ಬಟ್ಟೆಯನ್ನು ಒದ್ದೆ ಮಾಡೋದು, ಒಣಗ ಹಾಕುವುದು, ಈ ತರಹದ ಕ್ರಿಯೆಗಳು, ಇದೆಲ್ಲ ನೇರವಾಗಿ ಜ್ಞಾನಕ್ಕೇನು ಸಾಧನವಲ್ಲ. ಆದರೆ ಅದು ಮಾಡಬೇಕಾಗತ್ತೆ, ಅನಿವಾರ್ಯ. ಸ್ನಾನ ಮಾಡಿದ ಮೇಲೆ ಬಟ್ಟೆ ಒರೆಸ್ಕೊಳ್ಳೋದು ಅನಿವಾರ್ಯ. ಒರೆಸ್ಕೊಂಡ್ಮೇಲೆ ಒಣಗಿದ ಬಟ್ಟೆ ಉಟ್ಕೊಳ್ಳೋದು ಅನಿವಾರ್ಯವೇ ಅಲ್ವಾ? ಯಾಕೆ ಹೇಳಿ? ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ ಪೂಜೆ ಮಾಡಲಿಕ್ಕೆ. ಹೀಗೆ ಎಲ್ಲ ಕರ್ಮ ವಿಪರೀತ ಇರುತ್ತೆ. ಅದನ್ನ 7 ಸರ್ತಿ ಜಾಡಿಸ್ಬೇಕು, ಅದನ್ನ ಇದು ಮಾಡಬೇಕು. ಅದರ ಮಿತಿಯನ್ನು ತಿಳಿದುಕೊಂಡು ಅದರ ಸಾರವನ್ನು ಗ್ರಹಿಸಿ ಜ್ಞಾನದ ಕಡೆ ಸಾಗಲಿಕ್ಕಾಗಿ ಅದರ ಸಂಕ್ಷೇಪಕರಣ ಇದೆಯಲ್ಲ, ಅದು ಅವಿವಿಧಿಷ. ಅದು ಕೂಡ ಕರ್ಮಕ್ಕೆ ಕಾರಣ. ಸರ್ವಮೇತತ್ ಪರಿಜ್ಞಾಯ ಕರ್ಮಭ್ಯೋ ನಿವರ್ತತೆ, ಕರ್ಮದಿಂದ ನಿವೃತ್ತರಾಗುವುದು ಅದು ಅವಿವಿಧಿಷ. ಯದಪ್ಯುಕ್ತಂ ಕಿಮೇಕತ್ವಂ ಕಿಂ ನಾನಾತ್ವಮಿತಿ. ಆಮೇಲೆ ನೀನು ಕೇಳಿದೆ ಮಗು, ಏಕತ್ವ ಅಂದ್ರೇನು, ನಾನಾತ್ವ ಎಂದರೇನು ಅಂತ. ಏಕತ್ವಂ ನಾಮ ಆಸುರೇ ಯದಯಂ ಸತ್ವಂ ಅಭಿಷಜತೆ ಕ್ಷೇತ್ರಜ್ಞ ವ್ಯಕ್ತಶ್ಚ ಅವ್ಯಕ್ತಶ್ಚ ಅಪ್ರತಿಬುದ್ಧತ್ವಾತ್ ಏಕತ್ವಂ ಅಪದಿಶ್ಯತೆ. ಏಕ ಅಂದ್ರೆ ಏನು? ಸತ್ವವನ್ನ ಗಟ್ಟಿಯಾಗಿ ಆಲಿಂಗಿಸಿಕೊಂಡಿರೋದು. ಸತ್ವವನ್ನ ಅಂದ್ರೆ ಸತ್ವ ಗುಣವನ್ನ ಗಟ್ಟಿಯಾಗಿ ಆಲಿಂಗಿಸಿಕೊಂಡಿರುವುದು. ಕ್ಷೇತ್ರಜ್ಞನಾದವನು ವ್ಯಕ್ತನೂ ಅವ್ಯಕ್ತನೂ ಆಗಿದ್ದಾನೆ, ಎಲ್ಲೆಡೆ ಸಮನಾಗಿ ಇದ್ದಾನೆ ಅಂತ ತಿಳ್ಕೊಳ್ಳೋದೇನಿದೆ, ದೇವರ ಐಕ್ಯವನ್ನು ಚಿಂತನೆ ಮಾಡುವುದೇ ಏಕತ್ವ. ನಾನಾತ್ವ ಅಂತಂದ್ರೆ ಈ ಜೀವರು ಬೇರೆ ಬೇರೆ ಜೀವರಲ್ಲಿ ವಿಲಕ್ಷಣನಾಗಿ ದೇವರು ವಿಲಕ್ಷಣವಾದ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತಾನೆ ಅಂದುಕೊಳ್ಳೋದೇನಿದೆ, ಇದು ನಾನಾತ್ವ. ಈ ದೇಹದ ಬಗೆಗಿನ ಸ್ಫುಟವಾದ ತಿಳಿವು ಏನಿದೆ ಅದು ಪ್ರತಿಬುದ್ಧತ್ವ, ಅಂದ್ರೆ ಎಚ್ಚರಗೊಂಡಿರೋದು. ಈ ದೇಹದ ಬಗ್ಗೆ, ಈ ಜಗತ್ತಿನ ಬಗ್ಗೆ ಎಚ್ಚರ. ಇದು ಇಷ್ಟೇ, ಇದು ದೇವರನ್ನ ತಲುಪಲಿಕ್ಕಾಗಿ ಇರುವ ಮೆಟ್ಟಿಲು ಅಷ್ಟೇ, ಇದೇ ಅಂತಿಮವಲ್ಲ ಅನ್ನುವ ತಿಳುವಳಿಕೆ ಏನಿದೆ ಅದು ಪ್ರತಿಬುದ್ಧತ್ವ. ನಾನಾತ್ವೈಕತ್ವಮೇತಾವತ್ ಯೋ ನ ವಿಂದತ್ಯ ಅಬುದ್ಧಿಮಾನ್ ಸಬದ್ಧತೆ ತರವಬಂಧೈ ಅಸಂಬಂಧಾದ್ ವಿಮುಚ್ಯತೆ. ಅದರಿಂದಾಗಿ ನಾನಾತ್ವ ಮತ್ತು ಏಕತ್ವ ಎರಡರ ಬಗೆಗೂ ತಿಳುವಳಿಕೆ ಬೇಕು. ಇನ್ನು ಸಹವಾಸ ಎಂದರೇನು?
ಯಾವುದರ ಜೊತೆಗಿದ್ದರೆ ಸತ್ವ ಬೆಳೆಯುತ್ತೋ ಅದು ಸಹವಾಸ. ವಿವಾಸ ಅಂದರೆ ಏನು? ವಿವಾಸ ಅಂತ ಹೇಳಿದರೆ ನಾವು ಸತ್ವದಿಂದ ಅವ್ಯಕ್ತದಿಂದ ದೇವರ ಕಡೆಗೆ ಸಾಗುವುದು ಸತ್ವಗುಣದ ಮೂಲಕ. ಯಾಕೆಂದರೆ ಹೊರಗಡೆ ಒಂದು ಸತ್ವ ಉಂಟು, ಜೀವರ ಸ್ವಭಾವ ಸಾತ್ವಿಕ, ಹೊರಗಡೆ ಪ್ರಕೃತಿಯಲ್ಲಿಯೂ ಸತ್ವ ಇದೆ. ಆ ಸತ್ವಭರಿತವಾದ ಪದಾರ್ಥಗಳನ್ನು ಬಳಸೋದೇ ನಮ್ಮೆಲ್ಲರ ಉದ್ದೇಶ. ಚೆನ್ನಾಗಿರ್ಬೇಕು ಪದಾರ್ಥ ಅಂತವಲ್ಲ, ಏನದು ಚೆನ್ನಾಗಿರೋದು ಪದಾರ್ಥ? ಸಾತ್ವಿಕವಾದ ಪದಾರ್ಥ. ಆಗ ದೇಹ ರಜೋಗುಣವನ್ನು ಹೆಚ್ಚು ಒಳಗೊಳ್ಳೋದಿಲ್ಲ. ಹಾಗೆ ಇದು ಸತ್ವ. ಈ ಸತ್ವದಿಂದ ಸತ್ವವನ್ನು ಬಳಸಿಕೊಂಡು ಪ್ರಕೃತಿಯನ್ನು ಬಳಸಿಕೊಂಡು ದೇವರನ್ನ ಕುರಿತು ತೆರಳುವುದು ಏನಿದೆ ಅದು ವಿವಾಸ, ತೆರಳುವಿಕೆ. ಅದರಿಂದಾಗಿ ಸಹವಾಸ ವಿವಾಸಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ತರಹದ ಸಹವಾಸ ವಿವಾಸಗಳಿದೆ, ಅದನ್ನು ಹೇಳ್ತಾರೆ. ಭೌತಿಕ ಆಹಂಕಾರಿಕ ಮಾಹಾತ್ಮಿಕ ಅವ್ಯಕ್ತಿಕಾನಾಂ ಚತುರ್ಣಾಂ ಪುರುಷಾಣಾಂ ಸಹವಾಸ ವಿವಾಸ ಮನ್ಯತ್ವಾತ್. ಪಂಚಭೂತಗಳು ಮೊದಲಾದವುಗಳ ಜೊತೆಗೆ ನಾನಿದ್ದೇನೆ, ನಾನು ಅದರ ಜೊತೆಗಿದ್ದೇನೆ ವಿನಃ ಅದೇ ನಾನಲ್ಲ ಅಂತ ತಿಳ್ಕೊಳ್ಳೋದೇನಿದೆ ಅದು ಸಹವಾಸ. ಮುಕ್ತಿಯನ್ನು ಹೊಂದಬೇಕು, ತನ್ಮೂಲಕ ಇದರ ಇನ್ಫ್ಲೂಯೆನ್ಸ್, ಜಡದ ಇನ್ಫ್ಲೂಯೆನ್ಸಿನಿಂದ ಬಿಡುಗಡೆ ಆಗಬೇಕು ಅಂತನ್ನುವ ಬಯಕೆ, ಅದು ವಿವಾಸ. ವಿವಾಸಂ ಸಹವಾಸಂಚ ಯೋ ವಿದ್ವಾನ್ ನಾವಬುಧ್ಯತೆ ಸಬದ್ಧ ಸತ್ವ ಸಂವಾಸೈ ಸಂಸಾರಾನ್ನ ಪ್ರಮುಚ್ಯತೆ. ಈ ವಿವಾಸ ಸಂವಾಸಗಳನ್ನು ಯಾರು ತಿಳಿಯುವುದಿಲ್ಲ ಅವನಿಗೆ ಮುಕ್ತನಾಗುವ ಬಯಕೆ ಆಗಲಿ ಮುಕ್ತನಾಗುವ ರೀತಿಯಾಗಲಿ ಅವನಿಗೆ ಒಲದಿಲ್ಲ ಅಂತ ಅರ್ಥ. ಮುಕ್ತನಾಗುವ ಬಯಕೆ ಇಲ್ಲ, ಮುಕ್ತನಾಗೋದಿಲ್ಲ. ಇನ್ನು ಯದಪಿ ಉಕ್ತಂ ಕಿಂ ವಿದ್ಯಾ ಅವಿದ್ಯಾ ಇತಿ. ವಿದ್ಯಾ ಅಂದ್ರೇನು, ಅವಿದ್ಯಾ ಅಂದ್ರೇನು? ಅವಿದ್ಯಾ ಅಂತ ಹೇಳಿದ್ರೆ ಇಷ್ಟಾನಿಷ್ಟ ವ್ಯತಿರಿಕ್ತಾತ್ರಯೀ ಪುನರ್ಭಾವಿಕಿ. ಮತ್ತೆ ಮತ್ತೆ ನಮ್ಮನ್ನ ಹುಟ್ಟಿಸುವಂತೆ ಮಾಡುವ ವೇದವೇ ಅವಿದ್ಯೆ. ಅಯ್ಯೋ ರಾಮ, ಅದೇನದು? ಹೌದು, ಮೇಲುನೋಟದ ಅರ್ಥ ಆದ್ರೆ ಹಾಗೆ ಆಗುವುದು, ವೇದ ಏನು ಅರ್ಥ ಆಗುವಲ್ಲ. ವೇದದ ಮೇಲುನೋಟದ ಅರ್ಥದಲ್ಲಿ ನಿಲ್ಲಬಾರದು, ಅದೇ ಅವಿದ್ಯೆಯಾಗಿ ಕಾಡ್ಬಿಡತ್ತೆ ಎಂದ್ರು ಕಪಿಲ ಮಹರ್ಷಿಗಳು. ಮತ್ತೆ ವಿದ್ಯಾ ಅಂದ್ರೆ ಯಾವುದು? ಭವತಿ ಇಷ್ಟಾನಿಷ್ಟ ವ್ಯತಿರಿಕ್ತ ಆನ್ವೀಕ್ಷಿಕಿ ಅಪುನರ್ಭಾವಿಕಿ ಸರ್ವಭೂತ ಅಭಯಂಕರಿ ಸರ್ವಭೂತೇಷು ಆಲೋಕನಾಮಯ ಸರ್ವಜ್ಞಾನಾವಬೋಧನ ಅಧ್ಯಾತ್ಮನ ಸರ್ವದುಃಖ ನಿರ್ಮೋಕ್ಷೋಪಾಯೋಪದಿಷ್ಟ ಇತ್ಯಾಚಾರ್ಯಾಭಿಗಮ ಯಾತಾತತ್ಯ ದರ್ಶನಾತ್ ನಚೋಚತಿ. ಬ್ರಹ್ಮವಿದ್ಯೆ ನಿಜವಾಗಿಯೂ ಇರೋದು ಹೇಗೆ? ವಿದ್ಯೆಯಿಂದ ನಾನು ಇಷ್ಟವನ್ನಾಗಲಿ ಇಷ್ಟವನ್ನು ಪಡ್ಕೊಳ್ಳೋದು ಅನಿಷ್ಟವನ್ನು ದೂರ ಮಾಡೋದು ಈ ಉದ್ದೇಶ ಇರಬಾರದು. ದೇವರ ಒಲುಮೆಯೇ ಮುಖ್ಯ. ದೇವರ ಒಲುಮೆಗಾಗಿ ದೇವರ ಒಲುಮೆಗೆ ತೊಂದರೆಯಾದ ಅನಿಷ್ಟಗಳನ್ನು ಅದೇ ಆಗತ್ತದು. ನೀವು ಉದ್ದೇಶ ಪಡಬಾರದು. ನಿಷ್ಕಾರಣೇನ ಷಡಂಗೋ ವೇದ ಅಧ್ಯೇತವ್ಯ ಬ್ರಾಹ್ಮಣೇನ. ಯಾವ ಕಾರಣವೂ ಇಲ್ಲದೆ ಓದಬೇಕು ಅಂತಾರೆ. ಯಾವ ಕಾರಣವೂ ಇಲ್ಲದೆ ಓದ್ಬೇಕು ಅಂದ್ರೆ ಏನೋ ಆಗ್ಬಿಡ್ಬೇಕು ಅಂತ ಓದಬಾರದು ಅಂತ. ಎಷ್ಟು ಕಷ್ಟ ಬ್ರಾಹ್ಮಣನಿಗೆ. ನಿಷ್ಕಾರಣಂ ಷಡಂಗ ವೇದ ಅಧ್ಯೇತವ್ಯ ಬ್ರಾಹ್ಮಣೇನ. ಅಂದ್ರೆ ನಾವು ಓದೋದಕ್ಕೆ ಇವತ್ತು ಉದ್ದೇಶ ಲಾಭ ಇತ್ಯಾದಿಗಳೇನು ಇರಬಾರದು ಅಂತ. ಯಾರು ಹಂಗ ಓದ್ತಾರೆ? ನಮ್ಮ ಹಿಂದೆ ಓದಿದವರು ಒಬ್ರು ಇದ್ರು,
ಅವ್ರು ಈಗಿಲ್ಲ ಅಷ್ಟೇ ವಿನಃ ಅದರಿಂದಾಗಿ ಇದಾಗಬೇಕು, ನನಗೆ ಈ ಒಂದು ಇಷ್ಟ ಆಗಬೇಕು, ಈ ಒಂದು ಅನಿಷ್ಟ, ಹಾಗೆ ಯಾರು ಓದ್ತಾರೆ? ಯಾಕೆಂದ್ರೆ ಇದನ್ನು ಓದುವವರು ಕೂಡ ನಮಗೆ ಇಂತಹ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡು ಮಾಡ್ತಾರೆ. ವೇದಾಂತ ವಿದ್ಯೆಯೇ ಹೀಗೆಂದ ಮೇಲೆ ಉಳಿದವರನ್ನು ಏನು ಹೇಳತಕ್ಕದ್ದು? ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ ಜನ. ನೋಡಿ, ಅವರು ಮಂಗಳ ಆಗಿಲ್ಲಂತೆ ಮಾರಾಯರೇ. ಅವ್ರು ಹೇಳೋದಕ್ಕೆ ನಾವು ತಲೆ ಕೆಡಿಸ್ಕೋಬಾರದು. ಮಂಗಳ ಆಗಿದ್ರು ಪರೀಕ್ಷೆ ಕೊಡ್ಲಿಲ್ಲಂತೆ, ಏನು ಪ್ರಯೋಜನ ಇಲ್ಲ. ನಮಗಾಗಿದೆ ಇದು. ನಾನು ನಮ್ಮ ಸ್ವಾಮಿಗಳ ಹತ್ತಿರ ಫಲವಾಗಿ ನಾನು ಪರೀಕ್ಷೆ ಕೊಡಲ್ಲ ಅಂತ ಹೇಳಿ ಆರ್ಗ್ಯೂ ಮಾಡಿದೆ. ನಾನು ಪರೀಕ್ಷೆ ಕೊಡಲ್ಲ, ಸರಿ, ಸುಧಾಮಂಗಳ ಆಯಿತು. ಯಾರ್ದೋ ಒಬ್ರು ಸೇರಿದಾಗ, ಯಾರೋ ಒಬ್ರು ಭೇಟಿ ಮಾಡಿದಾಗ, ನೀವು ಸುಧಾಮಂಗಳಾದವರೇನಾ ಅಂತಂದ್ರು. ಯಾಕೆ? 2006ರಲ್ಲಿ 2005ರಲ್ಲಿ ನಂದು ಸುಧಾಮಂಗಳ ಆಯಿತು ಅಂದೆ. ಹೌದಾ? ಪರೀಕ್ಷೆ ಏನಾದ್ರು ಕೊಟ್ರ? ಕೊಟ್ಟಿಲ್ಲ, ಕೊಡಲ್ಲ ಅಂದುಕೊಂಡೆ. ಪೇಜಾವರ ಸ್ವಾಮಿಗಳು ಜನಭರ್ತಿಗಾಗಿ ತೆರಿಗೆ ಭರ್ತಿ ಮಾಡಲಿಕ್ಕಾಗಿ ತಂದಿರ್ತಾರೆ. ಹೌದು ಅಂದೆ. ನಾನಿರೋದಂತೂ ಹಾಗೆ, ಉಳಿದವ್ರದ್ದು ವಿಚಾರ ಗೊತ್ತಿಲ್ಲ. ತೆರಿಗೆ ಭರ್ತಿಗಾಗಿಯೇ ಇಷ್ಟು ಜನ ಆಗಬೇಕು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಹೋಗಿ ನಿಂತ್ಕೊಂಡೆ ಅಂತಂದೆ. ಮತ್ತೇನು ಹೇಳಿ ಅವರಿಗೆ? ಅಂದ್ರೆ ಯಾವ ಉದ್ದೇಶವೂ ಇರದೆ ನಾನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಶಾಸ್ತ್ರವನ್ನ ಅಂತ ಓದೋದನ್ನ ಅರ್ಥ ಮಾಡ್ಕೊಳ್ಳೋ ಜನ ಇಲ್ಲ. ಅದು ಬಿಡಿ. ಅದರಿಂದಾಗಿ ನಾವು ಇಂಥ ಟೈಮಲ್ಲಿ ಸುಧಾಮಂಗಳ ಹಾಕೊಂಡು ಆಗಿದೆ ಅಂತ ಹೇಳ್ಕೊಂಡು ಓಡಾಡಬೇಕಾಗಿದೆ ಅನ್ನೋ ದುಃಖದ ಸಮಾಚಾರ. ಅದರಿಂದ ಇಷ್ಟಾನಿಷ್ಟ ವ್ಯತಿರಿಕ್ತ ವಿದ್ಯಾನಾಮ ಆಸುರೇ ಭವತಿ. ಇಷ್ಟಾನಿಷ್ಟ ವ್ಯತಿರಿಕ್ತ, ಇಷ್ಟ ಮತ್ತೆ ಅನಿಷ್ಟ ವ್ಯತಿರಿಕ್ತವಾಗಿದೆ ವಿದ್ಯೆ. ಮತ್ತೆ ಅದು ಆನ್ವೀಕ್ಷಿಕಿ ಅಪುನರ್ಭಾವಿಕಿ ವಿದ್ಯೆ. ಇನ್ನೊಂದು ಆನ್ವೀಕ್ಷಿಕಿ, ಮತ್ತೆ 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 ಒಳನೋಟವನ್ನು ಕೊಡುವಂಥದ್ದು ಅಂತ ಒಂದರ್ಥ. ಇನ್ನೊಂದು ಬ್ರಹ್ಮತರ್ಕದಿಂದ ಕೂಡಿದೆ ಅಂತ ಇನ್ನೊಂದರ್ಥ. ಈ ತರಹ ಓದಿದ್ರೆ ಅಪುನರ್ಭಾವಿಕಿ, ಮತ್ತೆ ಸಂಸಾರದಲ್ಲಿ ದೂಕುವುದಿಲ್ಲ. ಇಲ್ಲಿ ವಿದ್ಯೆಗೆ, ಇಲ್ಲಿ ರ್ಯಾಂಕ್ಗಾಗಿ ಪ್ರಯತ್ನ ಪಡ್ತಾರೆ, ಇಲ್ಲಿ ಪರೀಕ್ಷೆಗಾಗಿ ಪ್ರಯತ್ನ ಪಡ್ತಾರೆ. ಎರಡು ಸಮ. ಬ್ರಹ್ಮವಿದ್ಯೆ ಅಂತದ್ದು ನಾನು ಒಳಗಡೆ ಹರಳು ಕಟ್ಟಬೇಕು. ಈ ನಮ್ಮ ಅಡಿಗರ ಪದ್ಯ ಒಂದು ನೆನಪಾಗತ್ತೆ. ಅಡಿಗರು ಅಂದ್ರೆ ಗೋಪಾಲಕೃಷ್ಣ ಅಡಿಗರು. ಅವರು ವಾಲ್ಮೀಕಿಯ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ, ರಾಮನ ಬಗ್ಗೆ. ಅದು ಇವ್ರದೆಲ್ಲ ಒಂದು ಉಂಟಲ್ಲ, ವಾಲ್ಮೀಕಿಗಳು ಅಂದ್ರೆ ಸುತ್ತ ಹುತ್ತ ಕಟ್ಟಿಬಿಟ್ಟಿತ್ತು, ಅದರಿಂದ ಒಡೆದು ಬಂದರು ಅಂತ. ವಾಲ್ಮೀಕಿಗಳು, ವಲ್ಮೀಕ ಅಂದ್ರೆ ಹುತ್ತ, ಹುತ್ತದಿಂದ ಹೊರಗಡೆ ಬಂದವರು. ಸುತಃ ಅದು ವರುಣನ ಮಕ್ಕಳವರು. ಈ ಬೇಡನ ಕಥೆ ಎಲ್ಲ ಬೇಡ, ಅದು ತೀರಾ ಬಾಲಿಶ. ಅವಾಗ ಕನ್ನಡ ಇತ್ತು ಅಂತ ಒಪ್ಕೊಳ್ಳೋದ. 2ನೇ ಶತಮಾನದ್ದೋ 8ನೇ ಶತಮಾನದ್ದೋ ಕೊಡುಗೆ ಇದು ಕನ್ನಡ. ವಲ್ಮೀಕದಿಂದ ಬಂದಿದ್ದಾನೆ. ಅದಕ್ಕೆ ಅವರು ಹೇಳೋದು, ಹುತ್ತಗಟ್ಟದೆ ಚಿತ್ತ ಕೆತ್ತೀತೆ ಇಂಥ ಪುರುಷೋತ್ತಮನನ್ನು ಅಂತ. ವಾಲ್ಮೀಕಿಗಳು ಹುತ್ತ ಕಟ್ಟಿದ್ದು ನಿಜ, ಎಲ್ಲಿ? ಅವರ ಮನಸ್ಸಿನ ಒಳಗಡೆ. ಇಂತಹ ಒಬ್ಬ ಪುರುಷೋತ್ತಮನನ್ನ ಅವರು ತಿಳಿಯಬೇಕಾದರೆ ಬಹಳ ಧ್ಯಾನ ಮಾಡಿರಲೇಬೇಕು. ಆ ಧ್ಯಾನವೇ ಹುತ್ತ. ಆ ಹುತ್ತವನ್ನ ಅವರು ಧ್ಯಾನದ ಒಂದು ಪ್ರತೀಕವಾಗಿ ತಗೊಂಡ್ರು. ಚಿತ್ತಗಟ್ಟದೆ ಹುತ್ತ ಕೆತ್ತೀತೆ ಇಂಥ ಪುರುಷೋತ್ತಮನನ್ನ ಅಂತ. ಹಾಗೆ ಆನ್ವೀಕ್ಷಿಕಿ
ಅಪುನರ್ಭಾವಿಕಿ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಈ ತರಹದ ವಿದ್ಯೆ ಇದೆಯಲ್ಲ, ಸರ್ವಭೂತ ಅಭಯಂಕರೀ. ಎಲ್ಲ ಜೀವರಿಗೂ ಅಭಯವನ್ನು ಕೊಡುವಂಥದ್ದು. ಬೇರೆ ಯಾರೇ ಆಗಿರಲಿ, ಇಂಡಸ್ಟ್ರಿಯಲಿಸ್ಟ್ ಆಗಿರಬಹುದು, ಯಾರೇ ಒಬ್ಬ ಶ್ರೀಮಂತ ಆಗಿರಬಹುದು, ಜನ ಅವನನ್ನು ಉಪಯೋಗಿಸ್ಕೋತಾರೆ ವಿನಃ ಬರಬೇಕು ಅಂತ ಆರಾಧಿಸೋಲ್ಲ. ಬರಬೇಕು ಅಂತ ಆರಾಧಿಸೋದು ನಿಜವಾದ ಒಬ್ಬ ವಿದ್ಯಾವಂತನನ್ನ ಅನ್ನೋದೇ ಗೊತ್ತಿರಲ್ಲ. ಇವಾಗ ಪುರಂದರದಾಸರು ಬರಬೇಕು ಅಂತ ಜನ ಕಾದ್ರು, ಬೇರೆ ಅಲ್ಲ. ಬೇರೆಯವ್ರು ಬಂದಾಗ ಬಳಸ್ಕೋತಾರೆ, ಆ ವಿದ್ಯೆಗೆ ಬಳಸ್ಕೋತಾರೆ. ಆದ್ರೆ ಆ ಥರದವ್ರು ಎಷ್ಟು ಜನ ಆಗಿ ಹೋದ್ರು, ಶ್ರೀಮಂತರು, ಬಹಳ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟವರು, 106 ವರ್ಷ ಆದ್ಮೇಲೆ ಅವ್ರು ಯಾರೂ ಇರೋದೇ ಇಲ್ಲ, ಹೆಸರೇ ಗೊತ್ತಿರಲ್ಲ. ಅದರಿಂದಾಗಿ ಎಲ್ಲ ಭೂತಗಳ ಭಯವನ್ನು ನಿವಾರಿಸುವಂಥದ್ದು ವಿದ್ಯೆ. ಸರ್ವಭೂತೇಶು ಆಲೋಕನಾಮಯ, ಎಲ್ಲ ಜೀವರಲ್ಲಿ ಇಂಟ್ರೋಸ್ಪೆಕ್ಷನ್ ಅನ್ನು ಉಂಟು ಮಾಡುವಂಥದ್ದು ವಿದ್ಯೆ. ಸರ್ವಬೋಧನ, ಸರ್ವಜ್ಞಾನಾವಬೋಧನ, ಎಲ್ಲದರ ತಿಳುವಳಿಕೆಯನ್ನು ಕೊಡ್ಲಿಕ್ಕಾಗಿ ಇರುವಂಥದ್ದು. ಅಧ್ಯಾತ್ಮನ ಸರ್ವ ದುಃಖ ನಿರ್ಮೋಕ್ಷೋಪಾಯೋಪದಿಷ್ಟ, ಎಲ್ಲ ದುಃಖದ ಬಿಡುಗಡೆಗಾಗಿ ಇರುವಂಥದ್ದು ವಿದ್ಯೆ. ಇದನ್ನ ಆಚಾರ್ಯಾಭಿಗಮ, ಸರಿಯಾದ ಗುರುಗಳನ್ನ ಅಥವಾ ಆಚಾರ್ಯರನ್ನ ಸೇರಬೇಕು. ಇನ್ನೊಂದು ಅಯಾಥಾರ್ಥ್ಯ ದರ್ಶನಾತ್. ಅಭಿಗಮ ಯಾಥಾತಥ್ಯ ದರ್ಶನಾತ್, ಯಾಥಾತಥ್ಯ ದರ್ಶನಾತ್. ಹೇಗಿದೆಯೋ ಹಾಗೆ ಗ್ರಹಿಸುವಂತಹ ಬುದ್ಧಿ ಬೇಕು. ಈ ವಿದ್ಯೆಯಿಂದ ಶೋಕಿಸುವುದಿಲ್ಲ. ನೋಡಪ್ಪ, ವಿದ್ಯೆ ಅಂದ್ರೆ ಇದು. ಊರ್ಧ್ವಂ ಚಾವಾಕ್ಚ ತಿರ್ಯಕ್ಚ ನ ಕ್ವಚಿತ್ ಕಾಮಯೇದ್ಬುಧ ನ ಹಿ ಜ್ಞಾನೇನ ಚಾಜ್ಞೇನ ಶರ್ಮ ವಿಂದತಿ ಮಾನುಷಂ. ಕೆಳಗಡೆಗೂ ಮೇಲುಗಡೆಗೂ, ಆಚೆಯೂ ಈಚೆಯೂ ಎಲ್ಲ ಕಡೆಗೆ ಸಲ್ಲುವಂತಹ ವಿದ್ಯೆಯನ್ನ ವಿದ್ಯೆ ಅಂತ ಕರೀತಾರೆ. ಜ್ಞಾನದಿಂದಾಗಲಿ ಅಜ್ಞಾನದಿಂದಾಗಲಿ ಮಾನುಷವಾದ ಆನಂದವನ್ನ ದುಃಖವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನ ಇದೆ, ಇಂಥ ಸುಖ ಆಗಬೇಕು ಅಂದ್ರೆ ಆಗಲ್ಲ. ಜ್ಞಾನಿ ಅಂದ್ರೆ ಇವರಿಗೆ ಪವಾಡ ಮಾಡಿ ಏನೋ ತಂದು ಬಿಡ್ತಾನೆ ಅಂತ ಎಲ್ಲರಿಗೂ ಭ್ರಮೆ ಇರೋದು, ಅದು ಅಲ್ವೇ ಅಲ್ಲ. ಇನ್ನು ಅಜ್ಞಾನದಿಂದ ಸುಖ ಬರಬಾರದು ಅಂತಿಲ್ಲ. ಮಾನುಷ ಸುಖ ಅಜ್ಞಾನ ಇದ್ರೇನೆ ಬರೋದು ಎಷ್ಟೋ ಬಾರಿ. ಆತ್ಮಿಕ ಸುಖ ಏನಿದೆ ಅದೇ ಜ್ಞಾನದ ಗುರಿ. ಮಾನುಷತ್ವಾಚ್ಚ ದೇವತ್ವಂ ದೇವತ್ವಾಚ್ಚ ಮನುಷ್ಯತಾಂ ಸತು ಸಂಧಾವತೇಜಸ್ತ್ರಂ ಅವಿದ್ಯಾವಚಮಾಗತಃ. ಮನುಷ್ಯನಾಗಿದ್ದು ವೇದದಿಂದ ದೇವತ್ವವನ್ನು ಹೊಂದುತ್ತಾನೆ, ಅಂದ್ರೆ ದೇವಲೋಕವನ್ನು ಹೊಂದುತ್ತಾನೆ. ದೇವಲೋಕದಲ್ಲಿ ಪುಣ್ಯ ಮುಗಿದು ಕೂಡಲೇ ಮತ್ತೆ ಮನುಷ್ಯನಾಗ್ತಾನೆ. ಈ ರೀತಿ ತಿರುಗ್ತಾನೆ ಇರ್ತಾನೆ. ಇದು ವೇದವನ್ನ ಮೇಲುನೋಟಕ್ಕೆ ಅರ್ಥ ಮಾಡಿಕೊಂಡು ಯಾಗ ಯಜ್ಞಗಳಲ್ಲಿ ತೊಡಗಿದವರ ಮನಸ್ಥಿತಿ. ಅದರಿಂದಾಗಿ ಅವಿದ್ಯೆಯನ್ನು ತೊರೆಯಬೇಕು, ವಿದ್ಯೆಗಾಗಿ ನಡೆಯಬೇಕು. ನಾಭಿನಂದತೆ ನದ್ವೇಷ್ಟಿ ವಿದ್ಯಾವಿದ್ಯೆ ತಬುದ್ಧಿಮಾನ್. ಹಾಗಂತ ವಿದ್ಯೆಯನ್ನು ಹೊಗಳುವುದಲ್ಲ, ಅವಿದ್ಯೆಯನ್ನು ಬೈಯುವುದಲ್ಲ, ಪಡ್ಕೋಬೇಕಷ್ಟೆ. ಅಂದ್ರೆ ವೇದನೇ ಎರಡು ಒಂದೇ ಅಲ್ವಾ? ಒಂದೇ ವೇದವನ್ನ ನೀವು ಬಳಸುವ ರೀತಿ ನೋಡಿದ್ರೆ ಅವಿದ್ಯೆ, ಅದೇ ವೇದವನ್ನು ಬಳಸುವ ರೀತಿ ಬೇರೆ ಆದರೆ ವಿದ್ಯೆ. ಅದರಿಂದಾಗಿ ವಿದ್ಯಾವಿದ್ಯೆಗಳನ್ನು ನಿಂದನೆ ಮಾಡಬಾರದು ಅಂದ್ರೆ ಏನರ್ಥ? ವೇದ ನಿಂದನೆ ಮಾಡಬಾರದು ಅಂತ ಅರ್ಥ. ಪಾರಾವರ್ಯೇ ಸುಖಂ ಜ್ಞಾತ್ವಾ ವಿದಿತ್ವಾ ಚ ಪರಂಬುಧ ಮುಚ್ಚತೆ ದೇಹ ಸಂತಾನಾತ್ ದೇಹಾಚ್ಚಾಮೃತಮಾಪ್ನುಯಾತ್. ಅದರಿಂದಾಗಿ ನಾವು ಬಿಡುಗಡೆಗೊಳ್ಳಬೇಕಾದ್ರೆ ಇದರೆಲ್ಲದರ ತಿಳಿವಿನ ಅವಶ್ಯಕತೆ ಇದೆ. ಇಷ್ಟು ಹೇಳಿದ ಮೇಲೆ ಆಸುರಿ ಕೇಳದ, ಪೂಜ್ಯರೇ, ಕುಶಲ ಎಂದರೇನು, ಅಕುಶಲ ಎಂದರೇನು, ವರ್ಗ ಎಂದರೇನು, ಅವರ್ಗ ಎಂದರೇನು, ಕೃತ್ಸನವೆಂದರೇನು, ಶುದ್ಧವೆಂದರೇನು,
ಅಶುದ್ಧವೆಂದರೇನು, ಕೇವಲ ಎಂದರೇನು, ಅಕೇವಲ ಎಂದರೇನು, ಪರ, ಪಶ್ಯ, ಅಪಶ್ಯ, ಶಾಶ್ವತ, ಅಶಾಶ್ವತ, ವ್ಯತಿರಿಕ್ತ, ಅವ್ಯತಿರಿಕ್ತ, ಯೋಗ, ಅಯೋಗ ಯಾವುದು, ಏನು ಇವೆಲ್ಲ ಅದನ್ನು ಹೇಳಿ ನನಗೆ. ಒಂದೊಂದಕ್ಕೆ ಉತ್ತರ ಕೊಡ್ತಾರೆ. ಯದುಕ್ತ ಮಾಸುರೇ ಕಿಂ ಕುಶಲಾಕುಶಲಮಿತಿ ಅತ್ರ ಬ್ರೂಮಃ ಕುಶಲಂ ನಾಮ ಸರ್ವೇಷು ವೇದೇಷು ಸರ್ವೇಷು ಶಾಸ್ತ್ರೇಷು ಸರ್ವಾಸು ವಿದ್ಯಾಸು ಅಧಿಗತ ಯಾಥಾ ತಥ್ಯತ್ವಂ. ಕುಶಲ ಎಂದರೇನು? ಎಲ್ಲ ವೇದಗಳಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ, ಎಲ್ಲ ವಿದ್ಯೆಗಳಲ್ಲಿ ಇರುವ ಸಾರವನ್ನು ಗ್ರಹಿಸೋದೇನಿದೆ ಅದು ಕುಶಲ. ವೇದಗಳನ್ನ ಓದಿದೆ, ಅದರಲ್ಲಿರುವ ಸಾರವನ್ನು ಗ್ರಹಿಸಲಿಕ್ಕಾಗಲಿಲ್ಲ, ಅಲ್ಲ, ಅದು ಕುಶಲವಲ್ಲ, ಜಾಣ್ಮೆಯಲ್ಲ. ಗ್ರಹಿಸಬೇಕು. ವೇದವ್ಯಾಸರು ಹೇಳಿದ್ದಾರೆ ಬ್ರಹ್ಮಸೂತ್ರದಲ್ಲಿ, ಗತಿ ಸಾಮಾನ್ಯಾತ್. ಗತಿ ಅಂದರೆ ಜ್ಞಾನ, ಸಮಾನವಾದ ವಿಷಯಗಳನ್ನು ಹೊಂದಿದೆ. ಈಗ ಏನು ಬ್ರಹ್ಮಸೂತ್ರ ಒಂದಿಷ್ಟು ವಿಷಯವನ್ನು ತೀರ್ಮಾನ ಮಾಡಿಟ್ಟಿದೆ, ನಿಮಗೆ ಸಿಗದ ವೇದದಲ್ಲಿಯೂ ಅದೇ ಇರುವುದು. ನಿಮಗೆ ಸಿಗದ ಅವತಾರದ ಕಥೆಗಳಲ್ಲೂ ಅದೇ ಇರುವುದು. ನಿಮಗೆ ತಿಳಿಯದ ದೇವರ ಕ್ರಿಯೆಗಳಲ್ಲಿಯೂ ಅದೇ ಇರೋದು. ನಿಮಗೆ ಗೊತ್ತಿರದ ಇತಿಹಾಸದಿಂದಲೂ ಅದೇ ಇರೋದು. ನಿಮಗೆ ಗೊತ್ತಿರುವ ಇತಿಹಾಸದಲ್ಲಿಯೂ ಇದೇ ಇರೋದು. ಗತೀನಾಂ ಜ್ಞಾನಾನಾಂ ಸಮಾನ ವಿಷಯಕತ್ವಮಿತ್ಯರ್ಥ. ಇದು ಕೌಶಲ್ಯ ಅಂತಾರೆ. ಬ್ರಹ್ಮಸೂತ್ರ ಈ ತರದ್ದನ್ನು ನಿರ್ಣಯ ಮಾಡಲಿಕ್ಕೆ ಹೊರಡೋದು. ಅದರಿಂದ ಕುಶಲಂ ನಾಮ ಸರ್ವೇಷು ವೇದೇಷು ಸರ್ವೇಷು ಶಾಸ್ತ್ರೇಷು ಸರ್ವಾಸು ವಿದ್ಯಾಸು ಅಧಿಗತ ಯಾಥಾ ತಥ್ಯತ್ವಂ. ಅಕುಶಲತ್ವಂ ನಾಮ ಸರ್ವೇತಾಂ ಅನಧಿಗತ ಯಾಥಾ ತಥ್ಯತ್ವಂ. ಅಕುಶಲ ಎಂದರೇನು? ಇದನ್ನು ತಿಳಿಯದಿದ್ದರೆ ಅಕುಶಲ. ಹೀಗಾಗಿ ಕುಶಲಾಕುಶಲಗಳು ಇದು. ಯದೇತತ್ ಕುಶಲಂ ಕರ್ಮ ಸತ್ವಮಾಹುಹು. ಇನ್ನೂ ರೀತಿಯಿಂದ ಹೇಳೋದಾದ್ರೆ, ಸತ್ವಗುಣ ಇದ್ರೆ ಈ ಜಾಣ್ಮೆ ಕೆಲಸ ಮಾಡಿ ಸಾರವನ್ನು ಗ್ರಹಿಸುತ್ತೆ. ಇನ್ನು ಅದಿಲ್ಲದಿದ್ದರೆ ಸತ್ವ ಇಲ್ಲದಿದ್ದರೆ, ರಜೋಗುಣ ಪ್ರವೃತ್ತವಾದರೆ ಈ ಶಾಸ್ತ್ರದಿಂದ ಈ ಲೋಕದಲ್ಲಿ ವಿಶೇಷತಃ ಈ ದೇಹದಲ್ಲಿ ಏನು ಪ್ರಯೋಜನ ಪಡೆಯಬಹುದು ಅಂತ ಹೊರಟು ಬಿಡ್ತಾರೆ. ಅವಾಗೇನಾಗತ್ತೆ? ಅದು ಅಕುಶಲ ಆಗತ್ತೆ. ಈ ದೇಹದಲ್ಲಿ ಏನು ಪ್ರಯೋಜನ, ಅದು ಇಲ್ಲಿಗೆ ಸಾಕು. ಮುಂದಿನದ್ದು ಯೋಚನೆ ಮಾಡೋದು ಬೇಕಿಲ್ಲ, ತೀರಾ ಹಿಂದಿನದ್ದು ಯೋಚನೆ ಮಾಡೋದು ಬೇಕಿಲ್ಲ. ವರ್ತಮಾನದಲ್ಲಿ ಇದಿದೆ, ಇದನ್ನು ಮಾಡ್ಬಿಡೋಣ. ಅದು ಅಕುಶಲ. ಅದು ರಜೋಗುಣದ ಪ್ರಭಾವ. ಅದರಿಂದಾಗಿ ತನ್ಮೂಲಂ ಚೈತತ್ ಕುಶಲಾಕುಶಲ ಮಚೇಶತಸ ಸತ್ವಮಿತಿ. ಕಾಯೇನ ತ್ರಿವಿಧಂ ಕರ್ಮ ವಾಚಾ ಚೈವ ಚತುರ್ವಿಧಂ ಮನಸಾ ತ್ರಿವಿಧಂ ಚೈವ ಕುಶಲಾಕುಶಲಂ ಸ್ಮೃತಂ. ಕರ್ಮ, ಮನಸ್ಸು, ಮಾತು ಇವುಗಳ ಮೂಲಕ ಮಾಡುವಂತಹ 3 ತರಹದ ಕರ್ಮ. ಆಮೇಲೆ ಚತುರ್ವಿಧಂ ಮನಸ, ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ. ಮನಸ್ಸು ಅಂತ ಹೇಳಿದ್ರೆ ಈ ಎದುರುಗಡೆ ನೋಡಿದಾಗ ಗ್ರಹಿಸುವಂತಹ ಪ್ರಜ್ಞೆ. ಓ, ಇದು ಗೋಡೆ, ಇದು ಬಾಗಿಲು, ಇದು ಮನಸ್ಸು. ಚಿತ್ತ ಅಂತಂದ್ರೆ ನೆನಪಿನ ಗಣಿ. ಆ ಚಿತ್ತ ಕೆಲಸ ಮಾಡಿದ್ರೆ ಜನ್ಮಾಂತರದ್ದೆಲ್ಲ ನೆನಪಾಗ್ಬಿಡತ್ತೆ. ಅದು ಚಿತ್ತ. ಬುದ್ಧಿ
ಈ ವರ್ತಮಾನವನ್ನ ಮೀರಿ ಭೂತವನ್ನ ಚಿಂತನೆ ಮಾಡಿ ಭವಿಷ್ಯತ್ತು ಇದು ಹೀಗಾಗತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವ ಸಾಮರ್ಥ್ಯ ಏನಿದೆ ಅದನ್ನು ಬುದ್ಧಿ ಅಂತ ಕರೀತಾರೆ. ಇನ್ನು ಅಹಂಕಾರ, ಸದಾಶಿವನ ಬಗೆಗಿನ ಪ್ರಜ್ಞೆ ಅಂತನಾದರೂ ಹೇಳಬಹುದು, ಅಥವಾ ಈ ದೇಹ ನಾನು ಅಂತನ್ನುವ ಪ್ರಜ್ಞೆ, ಇದರ ಮಿತಿ. ಈ 4 ತಿಳ್ಕೊಳ್ಬೇಕು. ಇನ್ನೊಂದು 5ನೇದೊಂದಿದೆ ಚೇತನ ಅಂತ, ಅದು ಜಾತಿ ಸ್ಮೃತಿ. ಹೀಗಾಗಿ ಮನಸ್ತತ್ವಕ್ಕೂ 5 ಮುಖಗಳು, ಸದಾಶಿವನಿಗೂ 5 ಮೋರೆ. ಧ್ಯೇಯ ಪಂಚಮುಖೋ ರುದ್ರ ಅಂತ. ಯದಪ್ಯುಕ್ತಂ ಕಿಂ, ಇದನ್ನ ತಿಳಿದುಕೊಂಡ್ರೆ ಇದು ಕುಶಲ ಅಂತ. ಇದನ್ನು ತಿಳಿದುಕೊಂಡ್ರೆ ಕುಶಲ ಯಾವುದು ಅಕುಶಲ ಯಾವುದು ಅಂತ ಗೊತ್ತಾಗ್ಬಿಡತ್ತೆ. ಯಾಕೆಂದ್ರೆ ಶಾಸ್ತ್ರದ ಸಾರ ಯಾವುದು? ಈ ಶಾಸ್ತ್ರವನ್ನ ಮಿತವಾಗಿ ಬಳಸುವ ನಮ್ಮ ಹೆಡ್ಡತನ ಎಂಥದ್ದು ಎಲ್ಲ ತೀರ್ಮಾನ ಆಗುತ್ತೆ. ಹೀಗಾಗಿ ಇದು ಕುಶಲ ಅಂತ. ವರ್ಗಂ ನಾಮ ಆಸುರೇ ಪುರುಷಃ ಪಂಚವಿಂಶತ ತತ್ವಾನಿ ಭವಂತಿ. ವರ್ಗ, ಗ್ರೂಪ್ ಯಾವುದು? ಅವ್ಯಕ್ತ, ಮಹತ್ತತ್ವ, ಅಹಂಕಾರ, ಪಂಚಭೂತಗಳು, ಪಂಚವಿಶೇಷಗಳು ಅಂದ್ರೆ ಇದಕ್ಕೆ ಗೋಚರವಾಗುವವುಗಳು, 15 ಇಂದ್ರಿಯ, ಅದು ವರ್ಗ. ಇದರಾಚಗೊಬ್ಬ ಇದ್ದಾನೆ, ಈ ವರ್ಗಕ್ಕೆ ಸೇರದವ ದೇವರು ಅಂತ ಕರೀತಾರೆ ಅವನನ್ನ. ಅವನು ಅವರ್ಗ. ವರ್ಗವನ್ನು ತಿಳಿಬೇಕು, ಅವರ್ಗವನ್ನು ತಿಳಿಬೇಕು. ಪಂಚವಿಂಶಾತ್ ಪರ. ಇಲ್ಲಿ ನಾನು ಕೆಲವೊಂದು ಕಡೆ ಶ್ಲೋಕ ಓದ್ತೇನೆ, ಕೆಲವೊಂದು ಕಡೆ ಗದ್ಯ ಓದ್ತಾ ಇದ್ದೇನೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಮೊದಲೇ ಮರ್ತೋಯ್ತು. ಗದ್ಯ ಏನಿದೆ ಅದು ಎಕ್ಸ್ಪ್ಲೈನ್ ಮಾಡಿದ್ದು. ಆ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಮೂಲ ಸೂತ್ರ ಶ್ಲೋಕ ಅದು ಅವರೇ ರಚನೆ ಮಾಡಿದ್ದು. ಯಾರು? ಕಪಿಲ ಋಷಿಗಳು. ಅಥವಾ ಅದು ಯಾವುದಾದ್ರೂ ಒಂದು ಗ್ರಂಥದಲ್ಲಿ ಇರಲಿಕ್ಕೂ ಸಾಕು. ಯಾಕೆಂದ್ರೆ ನಮಗೆ ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನವರ್ತತೆ ಅಂತ. ನಮಗೇನು ಭ್ರಮೆ ಅಂದ್ರೆ ಈ ಎಲ್ಲ ಪುಸ್ತಕ ಓದ್ಬಿಟ್ಟಿದೀವಿ ಅಂತ. ಆದ್ರೆ ಆಚಾರ್ಯರು ಹೇಳ್ತಾರೆ, ತೀರಾ ಹಳೆಯದ್ದು ಎಷ್ಟು ಗ್ರಂಥಗಳಿದೆ ಅದರ ಕೋಟ್ಯಂಶ ಒಂದು ಸಣ್ಣ ತುಣುಕು ನಮ್ಮ ಹತ್ರ ಇಲ್ಲ ಈಗ ಅಂತ. ಹಾಗೆ ಗ್ರಂಥೋಪಿಯೇವಂ ವಿಲುಳಿತ ಕಿಂವರ್ಥೋ ದೇವದುರ್ಗಮ. ಈ ಪಾಠವೇ ಶುದ್ಧವಾಗಿಲ್ಲ ಅಂತಂದ್ಮೇಲೆ ಅರ್ಥ ಎಲ್ಲಿಂದ ಗೊತ್ತಾಗಬೇಕು ಅಂತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಹೀಗಾಗಿ ಇಲ್ಲಿ ಕೊಟ್ಟಿರುವ ಶ್ಲೋಕ ಎಲ್ಲಿದು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಕಪಿಲ ಹೇಳ್ತಾ ಇದ್ದಾನೆ, ಗದ್ಯ ಅವನೇ ಹೇಳಿದ್ದು. ಅದಕ್ಕೆ ಮೂಲಭೂತವಾಗಿ ಒಂದು ಕೊಟೇಶನ್ ಕೊಡಬೇಕಲ್ಲ, ಎಲ್ಲಿ ಪ್ರಮಾಣ ಎಲ್ಲಿದೆ, ಎಲ್ಲಿಂದ ಕೋಟ್ ಮಾಡ್ತಾ ಇದ್ದೀನಿ ನೀನು, ಆ ಮೂಲವನ್ನ ಇಲ್ಲಿ ಸೋರ್ಸ್ ಅನ್ನ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದು. ಹೀಗಾಗಿ ವರ್ಗ ಅಂದ್ರೆ ಈ ಎಲ್ಲ ಜಡ ಮತ್ತು ಜೀವ, ಈ ಜಡ ಜೀವಗಳಿಂದ ವಿಲಕ್ಷಣನಾದ ದೇವರೇನಿದ್ದಾನೆ ಅವನು ಅವರ್ಗ. ವರ್ಗದಿಂದ ಮೀರಿದವ, ವರ್ಗದ ಆಚೆ ಇರುವವ. ಹೂ ಇಸ್ ಬಿಯಾಂಡ್ ದಿಸ್ ಗ್ರೂಪ್. ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪರಾವರಜ್ಞಸ್ತತ್ವಾನಾಂ ಪ್ರಾಪ್ನೋತ್ಯಜಮನುತ್ತಮಂ. ಮಹತ್ತತ್ವಕ್ಕಿಂತ ಆಚೆ ಇರೋದು ಅಂದ್ರೆ ಲಕ್ಷ್ಮೀ ತತ್ವಕ್ಕೆ, ಇದು ಬ್ರಹ್ಮತತ್ವಕ್ಕಿಂತ ಆಚೆ ಇರೋದು ಲಕ್ಷ್ಮೀ ತತ್ವ. ಲಕ್ಷ್ಮೀ ತತ್ವಕ್ಕಿಂತ ಮಿಗಿಲಾದದ್ದು ಪುರುಷ ತತ್ವ. ತತ್ವಾನಾಂ ಪರಾವರಜ್ಞ, ತತ್ವದ ಪರಾಪರಗಳನ್ನ ತಿಳಿದವ ಅಜಂ ಅನುತ್ತಮಂ ಪ್ರಾಪ್ನೋತಿ. ಎಂದೂ ಹುಟ್ಟದ ಎಲ್ಲರಿಗಿಂತ ಉತ್ತಮನಾದ ನಾರಾಯಣನನ್ನ ಪ್ರಾಪ್ನೋತಿ, ಹೊಂದುತ್ತಾನೆ. ಕಪಿಲಃ
ಯದಪ್ಯುಕ್ತಂ ಕಿಂ ಕೃತ್ಸನಂ ಅಕ್ಷಯಂ ಇತಿ. ಅಲ್ಲ, ನೀವು ಹೇಳಿದಿರಿ ಕೃತ್ಸನ ಅಂದರೇನು, ಕ್ಷಯ ಎಂದರೇನು, ಕೃತ್ಸನ ಕ್ಷಯ ಎಂದರೇನು? ಅದಕ್ಕೆ ಹೇಳ್ತಾರೆ, ಕೃತ್ಸನ ಅಂದ್ರೆ ಎಲ್ಲವೂ ಕೂಡ ಅದೇ 15-25 ತತ್ವಗಳು ಕೃತ್ಸನ. ಈ 25 ತತ್ವಗಳು ನಮಗೆ ಪರಿಣಾಮ ಉಂಟು ಮಾಡದೇ ಇರೋದು ಮೋಕ್ಷದಲ್ಲಿ, ಅದೇ ಕೃತ್ಸನ ಕ್ಷಯ. ಸಮ್ಯಕ್ ದರ್ಶನ ಸಂಪನ್ನ ಕೃತ್ಸನ ಕ್ಷಯಮವಾಪ್ನುಯಾತ್ ಕೃತ್ಸನ ಕ್ಷಯಂ ನ ಚಾಪ್ನೋತಿ ಅಸಮ್ಯಕ್ ದರ್ಶನೇ ರತಃ. ದೇವರನ್ನ ಚೆನ್ನಾಗಿ ಕಂಡವನು, ಎಲ್ಲವನ್ನು ನೀಗಿಕೊಳ್ಳುವವನು, ಎಲ್ಲವನ್ನು ನೀಗಿಕೊಳ್ಳುವುದಿಲ್ಲ, ದೇವರನ್ನ ಚೆನ್ನಾಗಿ ಕಾಣದವನು ಅಂತ ಇದಕ್ಕೆ ಒಂದು ಅನುವಾದ ಮಾಡಬಹುದು. ಇನ್ನು ಶುದ್ಧ ಅಂದ್ರೇನು, ಅಶುದ್ಧ ಅಂದ್ರೇನು ಅಂತ ಅದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.